ಹಲೋ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ ಗ್ರೂಮ್ ಟು ಬಿದು ಸೆಮಿ ಫಾಂಡೆಂಟ್ ಕೇಕ್. ಇದನ್ನು ಹೇಗೆ ಮಾಡಿದ್ದೀನಿ ಅಂತ ಬನ್ನಿ ಕಲಿಯೋಣ. ಇವತ್ತು ನಾನು ನಿಮಗೆ ಡೈರೆಕ್ಟ್ ಫಾಂಡೆಂಟ್ ವರ್ಕೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಫ್ಲವರ್. ಫ್ಲವರ್ಗೆ ಪೆಟಲ್ಸ್. ಈ ಥರದ್ದು ಫಾಂಡೆಂಟ್ದು ನಿಮ್ಮ ಹತ್ರ ಕಟ್ಟರ್ ಇದ್ರೆ ನಿಮಗೆ ಈಸಿಯಾಗಿ ವರ್ಕ್ ಆಗ್ತದೆ. ಇಲ್ಲದೆ ಒಂದೊಂದು ಪೆಟಲ್ ಮಾಡಿ ಅದಕ್ಕೆ ಡಿಸೈನ್ ಕೊಡುವ ತುಂಬ ಟೈಮ್ ತಾಗ್ತದೆ. ಇದು ಈಸಿಯಾಗಿ ನಾನು ಪೆಟಲನ್ನು ಗ್ರೇ ಕಲರ್ ಫಾಂಡೆಂಟಲ್ಲಿ ಕಟ್ ಮಾಡಿದ್ದೇನೆ ಮತ್ತು ಅದಕ್ಕೆ ಆರ್ಟಿಫಿಷಿಯಲ್ ಫ್ಲವರ್ ಇಟ್ಟಿದ್ದೇನೆ. ಬೇಕಾದರೆ ಫಾಂಡೆಂಟ್ನಲ್ಲಿ ಸಹ ಮಾಡ್ಬೋದು, ಆದರೆ ನನ್ನ ಹತ್ರ ಟೈಮ್ ಅಷ್ಟೇ ಇರಲಿಲ್ಲ. ಆರ್ಟಿಫಿಷಿಯಲ್ ರೋಸ್ ಒಂದು ಅದ್ರ ಮೇಲೆ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನು ಮಾಡ್ತಾ ಇದ್ದೀನಿ ಬೋ. ಕೋಟ್ ಮಾಡುವಾಗ ಒಂದು ಬೋ ಮಾಡಬೇಕು, ಇಲ್ಲಾಂದರೆ ಟೈ ಮಾಡಬೇಕು. ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಬೋ. ಅದಕ್ಕೆ ನಾನು ತಗೊಂಡಿದ್ದೇನೆ ಬ್ಲ್ಯಾಕ್ ಫಾಂಡೆಂಟ್. ಬ್ಲ್ಯಾಕ್ ಫಾಂಡೆಂಟ್ ನಾನು ಈ ಥರ ಕಟ್ ಮಾಡಿದ್ದೇನೆ. ಸುಲಭವಾಗಿ ನೀವು ಬೋ ಇದರಲ್ಲಿ ಮಾಡ್ಬೋದು, ಏನು ಕಷ್ಟ ಇಲ್ಲ ಬೋ ಮಾಡೋದು ಸಹ. ಹೀಗೆ ಉದ್ದಾಗಿ ನಾವು ಲಟ್ಟಿಸಬೇಕು ಬ್ಲ್ಯಾಕ್ ಫಾಂಡೆಂಟನ್ನು. ಮತ್ತು ನಾನು ನೋಡಿ ನಡುವಲ್ಲಿ ಮತ್ತು ಸೈಡಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು ನಡುವಲ್ಲಿ ನಾನಿಗೆ 2 ಎಂಡ್ಸನ್ನು ನಡುವಲ್ಲಿ ತಂದಿದ್ದೇನೆ ಮತ್ತು ಒಂದು ಸಣ್ಣ ಪಟ್ಟಿ ಮಾಡಿ ಅದರ ಮೇಲೆ ಇಟ್ಟಿದ್ದೇನೆ. ಅದು ಬೋ ರೆಡಿ ಆಯಿತು. ನೆಕ್ಸ್ಟ್ ನಾನು ಮಾಡ್ತಾ ಇದ್ದೀನಿ ಬಟನ್ಸ್. ಕೋಟ್ಗೆ ಬಟನ್ಸ್ಗೆ ಒಂದು ಪೈಪಿಂಗ್ ಬ್ಯಾಗ್ ಅಥವಾ ಯಾವುದು ಪ್ಲಾಸ್ಟಿಕ್ ಇದ್ದರೆ ಅದರ ಮೇಲೆ ಇಡಿ, ಫಾಂಡೆಂಟ್ ಮೇಲೆ ಮತ್ತೆ ಪ್ರೆಸ್ ಮಾಡಿ. ಆವಾಗ ನಿಮಗೆ ಬಟನ್ ಶೇಪೇ ಕರೆಕ್ಟಾಗಿ ಬರ್ತದೆ. ಡೈರೆಕ್ಟ್ ಮಾಡಿದರೆ ಬಟನ್ದು ಶೇಪ್ ಅಷ್ಟು ಬರೋದಿಲ್ಲ. ಸ್ವಲ್ಪ ಸೈಡ್ದು ಎಂತ ಇದ್ದರೆ ಅದನ್ನು ಪ್ರೆಸ್ ಮಾಡಿ. ಮತ್ತು ಇದು ನಾನು ಮಾಡಿ ಇಟ್ಟಿದ್ದೇನೆ ಎಲ್ಲ. ಈಗ ಮಾಡೋಣ ಟೆಂಡರ್ ಕೋಕೋನಟ್ ಕೇಕ್. ಟೆಂಡರ್ ಕೋಕೋನಟ್ ಕೇಕ್ಗೆ ಎಲ್ಲ ಬೇಕಾದ ಸಾಮಾನು ನಾನು ಇಟ್ಟಿದ್ದೇನೆ. ಈಸಿ ಉಂಟು ಟೆಂಡರ್ ಕೋಕೋನಟ್ ಕೇಕ್ ಮಾಡೋದು ಸಹ. ಟೆಂಡರ್ ಕೋಕೋನಟ್ ಪಲ್ಪನ್ನು 2 ಡಿವೈಡ್ ಮಾಡಬೇಕು. ಒಂದು ಪಲ್ಪ್ ಕೇಕಲ್ಲಿ ಹಾಕಲಿಕ್ಕೆ, ಒಂದು ಪಲ್ಪ್ ಗ್ರೈಂಡ್ ಮಾಡಲಿಕ್ಕೆ. ಗ್ರೈಂಡ್ ಮಾಡಿ ಇಟ್ಟಿದ್ದ ಪಲ್ಪಲ್ಲಿ ಸ್ವಲ್ಪ ಮಿಲ್ಕ್ ಮೇಡ್ ಹಾಕಬೇಕು. ಆನಂತರ ಕೋಕೋನಟ್ ವಾಟರಿಂದನೇ ಸೋಕಿಂಗ್ ಮಾಡಬೇಕು. ನಿಮ್ಮದು ಬೇಸ್ ಸಿಹಿ ಇದ್ದರೆ ಖಾಲಿ ಕೋಕೋನಟ್ ವಾಟರ್ ಅಂದರೆ ಟೆಂಡರ್ ಕೋಕೋನಟ್ ವಾಟರ್ ಸಾಕು. ಇಲ್ಲಾದರೆ ಸ್ವಲ್ಪ ಶುಗರ್ ಟೆಂಡರ್ ಕೋಕೋನಟ್ ವಾಟರ್ಗೆ ಹಾಕಬೇಕು. ಮತ್ತು ಇದು ಗ್ರೈಂಡ್ ಮಾಡುವ ಪಲ್ಪು ಮತ್ತು ಬೇರೆ ಪಲ್ಪು ಎಲ್ಲ ಒಟ್ಟಿಗೆ ಇದಕ್ಕೆ ಹಾಕಿ ಮತ್ತು ಸ್ವಲ್ಪ ಮಿಲ್ಕ್ ಮೇಡ್ ಹಾಕಿ ಚೆನ್ನಾಗಿ ಫುಲ್ ಕ್ರಮ್ ಕೋಟ್ ಮಾಡಿ ನಾನು ಇಲ್ಲಿ ಇಟ್ಟಿದ್ದೇನೆ. ಇದು ಆಯಿತು ಕ್ರಮ್ ಕೋಟಿಂಗ್. ಮತ್ತು ನೆಕ್ಸ್ಟ್ ಇಂತು ಬ್ಲ್ಯಾಕ್ ರಿಬ್ಬನ್. ರಿಬ್ಬನ್ ಸಹ ನಿಮಗೆ ಈಸಿಯಾಗಿ ಸಿಗ್ತದೆ ಅಂಗಡಿಯಲ್ಲಿ. ನೋಡಿ, ಇದು ಫಾಂಡೆಂಟ್ ವರ್ಕ್ ಸಣ್ಣ ಸಣ್ಣದು ನಾನು ಇಲ್ಲಿ ಮಾಡಿ ಇಟ್ಟಿದ್ದೀನಿ. ಇದು ಸ್ಟ್ರಿಪ್ಸ್ ನಾನು ಕಟ್ ಮಾಡಿದ್ದೀನಿ, ಏಕೆಂದರೆ ಕೋಟ್ದು ಮೇಲೆದು ಪಾರ್ಟ್ ಮಾಡಲಿಕ್ಕೆ. ಈ ಥರ ವೈಟ್ ಬೇಸನ್ನು ಲಟ್ಟಿಸಬೇಕು ಮತ್ತು ಈ ಸ್ಟ್ರಿಪ್ಸನ್ನು ಅದರ ಮೇಲೆ ಇಡಿ. ಹಾಗೆಯೇ ನೀವು ಪಿಜ್ಜಾ ಕಟ್ಟರ್ನಿಂದ ಇದನ್ನು ಕಟ್ ಮಾಡಿ. ಈಸಿಯಾಗಿ ನಿಮಗೆ ಕಟ್ಟಾಗಿ ಬರ್ತದೆ. ಅದೇ ಥರ ಇನ್ನೊಂದು ಸ್ಟೆಪ್ಪನ್ನು ನಾನು ಮಾಡಿ ಇಟ್ಟಿದ್ದೇನೆ. ನೆಕ್ಸ್ಟ್ ಒಂದು ಬ್ಲ್ಯಾಕ್ ಫಾಂಡೆಂಟ್ ಲಟ್ಟಿಸ್ತಾ ಇದ್ದೀನಿ, ಸೇಮು ಕೋಟ್ದು ಮೇಲೆದು ಪಾರ್ಟ್ ಮಾಡಲಿಕ್ಕೆ. ಕಟ್ಟಿಂಗ್ ನಾನು ಮಾಡಿ ಇಟ್ಟಿದ್ದೇನೆ ಆ ಪೇಪರಲ್ಲಿ. ಮತ್ತು ಆ ಪೇಪರ್ದು ಕಟ್ಟಿಂಗ್ ನಾನು ಫಾಂಡೆಂಟ್ ಮೇಲೆ ಇಟ್ಟು ಹೀಗೆ ಕಟ್ಟಿಂಗ್ ಮಾಡಿದ್ದೇನೆ. ನಿಮಗೆ ಕರೆಕ್ಟ್ ಪರ್ಫೆಕ್ಟಾಗಿ ಬರ್ತದೆ. ಮೆಷರ್ಮೆಂಟ್ ತೊಗೋಬೇಕು ಫಸ್ಟು ನಿಮ್ಮದು ಕೇಕ್ ಮಾಡೋದು ಮುಂಚೆ. ಮತ್ತು ಈ ಥರ ಪೇಪರ್ ಕಟ್ಟಿಂಗ್ ಮಾಡಿ ಅಂತ ಫಾಂಡೆಂಟ್ ಮೇಲೆ ಮಾಡಿದರೆ ನಿಮಗೆ ಪರ್ಫೆಕ್ಟಾಗಿ ಕಟ್ಟಿಂಗ್ ಆಗಿ ಬರ್ತದೆ. ಅದನ್ನು ಕೇರ್ಫುಲ್ಲಾಗಿ ನೀವು ಕೇಕ್ ಮೇಲೆ ಇಡಬೇಕು. ಹೀಗೆ ಆಗ್ತದೆ, ಏನಾಗೋದಿಲ್ಲ, ಜಾರೋದಿಲ್ಲ. ಹೀಗೆ ಇಟ್ಟಿದ್ರೆ ಎಲ್ಲ ಪೀಸಸ್ ನೀವು ಅರೇಂಜ್ ಮಾಡಿ ಫ್ಲವರ್ಸ್ ಎಲ್ಲ ಬಟನ್ಸ್ ಹಾಕಿ ಮಾಡಿದರೆ ನಿಮ್ಮದು ಗ್ರೂಮ್ ಟು ಬಿದು ಕೇಕ್ ರೆಡಿಯಾಗಿ ಬರ್ತದೆ. ವಿಡಿಯೋ ನಿಮಗೆ ಹೇಗಾಯ್ತಂತ ಪ್ಲೀಸ್ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.